ರಮ್ಯಾ ಹೇಗಿದ್ದೀರಾ? ಹಲೋ ಹಾಯ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಟಿ ಆಗಬೇಕು ಅನ್ನೋ ಕನಸು ಎಲ್ಲಿಂದ ಶುರುವಾಯಿತು ನಿಮಗೆ ಅಂತ? ಚಿಕ್ಕ ವಯಸ್ಸಿಂದನೂ ನಾನು ನಟಿ ಆಗಬೇಕು ಅಂದರೆ ನಾನು ಟಿ ವಿಲಿ ಕಾಣಿಸ್ಕೋಬೇಕು ಅನ್ನೋದು ಒಂದಿತ್ತು. ಎಲ್ಲೋ ಒಂದು ಪುಟ್ಟ ಪಾತ್ರ ಸಿಕ್ಕಿದ್ರೆ ಸಾಕು ಅಂತ ಒಂದು ಕಾತ್ರದಲ್ಲಿದ್ದೆ. ನಾನು 10th ಆದಮೇಲೆ ಮತ್ತು PU ಆದಮೇಲೆ ಇದ್ರ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯಿತು. ತುಂಬ ಚೈಲ್ಡ್ಹುಡ್ಡಲ್ಲಿ ನನಗೆ RJ ಆಗಬೇಕು ಅಂತ ಕನಸಿತ್ತು. ಆಮೇಲೆ ಬೆಳೀತಾ ಬೆಳೀತಾ ನಾನು ಕಲಾವಿದೆ ಆಗಬೇಕು ಅನ್ನೋ ಕನಸು ಹೆಚ್ಚಾಯಿತು. ಸೊ ನಾನು ಕಾಲೇಜ್ ಓದ್ತಿರ್ಬೇಕಾದ್ರೆ ನಾನು ಮತ್ತು ನನ್ನ ಅಕ್ಕ ಇಬ್ಬರು ಇವೆಂಟ್ಸ್ ಮಾಡ್ತಾಯಿದ್ವಿ. ಇವೆಂಟ್ಸ್ ಮಾಡ್ತಿರ್ಬೇಕಾದ್ರೆ ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಒಂದು ಇವೆಂಟ್ ಇತ್ತು. ಅಲ್ಲಿ ನಮ್ಮ ಅಕ್ಕ ಹೋದಾಗ ಪುಟ್ಗೌರಿ ಮದುವೆ ಶೂಟಿಂಗ್ ನಡೀತಿದೆ ಅಂತ ಗೊತ್ತಾಯಿತು. ಅಲ್ಲಿ ಅಕ್ಕ ಹೋಗ್ಬಿಟ್ಟು ನನ್ನ ತಂಗಿ ಕಲಾವಿದೆ ಆಗಬೇಕು, ಅವಳಿಗೆ ಇದ್ರ ಮೇಲೆ ತುಂಬ ಆಸಕ್ತಿ ಇದೆ, ಅವಳಿಗೆ ಆರ್ಟಿಸ್ಟ್ ಆಗಬೇಕು, ಅವಳಿಗೊಂದು ಚಾನ್ಸ್ ಕೊಡಿಸಿ ಅಂತ ಮ್ಯಾನೇಜರ್ನ ಕೇಳಿದಾಗ, ಆಯ್ತಮ್ಮ ನಿಮ್ಮ ತಂಗಿ ಫೋಟೋಸ್ ಕಳಿಸು ಅಂತೆಲ್ಲ ಒಂದಷ್ಟು ಕ್ವಶನ್ ಎಲ್ಲ ಕೇಳಿ, ಏನು ಮಾಡ್ತಿದ್ದಾಳೆ, ಏನು ಓದ್ತಿದ್ದಾಳೆ, ಇದಕ್ಕೆ ಆಸಕ್ತಿ ಇದೆಯಾ ಅಂತೆಲ್ಲ ಅವಳನ್ನ ಕೇಳಿದ್ರಂತೆ. ಸೊ ಅಕ್ಕ ಆವಾಗ ನನ್ನ ಫೋಟೋಸ್ ಎಲ್ಲ ತೋರಿಸ್ಬಿಟ್ಟು ಅವಳಿಗೆ ಆಸಕ್ತಿ ಇದೆ, ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಕೇಳಿದಾಗ, ಪುಟ್ಗೌರಿ ಮದುವೆ ಸೀರಿಯಲಲ್ಲಿ ಒಂದು ಪುಟ್ಟ ಪಾತ್ರ ಸರಸ್ಸು ಅಂತ, ಆ ಸೀರಿಯಲ್ ಅದೊಂದು ಪಾತ್ರ ಸಿಕ್ಕಿದ್ದಕ್ಕೆ ತುಂಬ ಖುಷಿಪಟ್ವಿ. ನಾನು, ನಮ್ಮ ಮನೆಯವರು, ನಮ್ಮ ಅಪ್ಪ ಒಂದು ತುಂಬ ಖುಷಿಪಟ್ಟರು. ಅದಾದಮೇಲೆ ಒಂದು ಲೀಡ್ ಕ್ಯಾರೆಕ್ಟರ್ ಸಿಕ್ತು, ಓಂ ಶಕ್ತಿ ಓಂ ಶಾಂತಿಲಿ ಶಾಂತಿ ಅಂತ. ಹಂಗೆ ನನ್ನ ಈ ಆರ್ಟಿಸ್ಟ್ ಅನ್ನೋ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಏನು ಓದಿದ್ದೀರಾ? ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ನಾನು BCom ಓದಿದ್ದೀನಿ. ಅಪ್ಪ ಇಲ್ಲ, ಅಮ್ಮ, ನಾನು, ಅಕ್ಕ, 3 ಜನ ನಮ್ಮ ಕುಟುಂಬ. ನಿಮ್ಮ ಫ್ಯಾಮಿಲಿ ಯಾರಾದರೂ ಆರ್ಟಿಸ್ಟ್ ಇದ್ರಾ? ಫ್ಯಾಮಿಲಿಲಿ ಯಾರೂ ಇರಲಿಲ್ಲ, ನಾನೇ ಫಸ್ಟ್. ಓಂ ಶಕ್ತಿ ಓಂ ಶಾಂತಿ ಮಾಡಬೇಕಾದ್ರೆ ಜನ ತುಂಬ ಗುರುತಿಸ್ತಿದ್ರು, ನೀವು ಶಾಂತಿಯಾಗಿ ಮಾಡಿದ್ದೀರಾ ಅಲ್ವಾ ಅದು ಅಂತ ತುಂಬ ಚೆನ್ನಾಗಿ ಗುರುತಿಸ್ತಿದ್ರು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು, ಒಂದು 3 years ಗ್ಯಾಪ್ ಆಯಿತು. ಫ್ಯಾಮಿಲಿ ಇಶ್ಯೂಸಿಂದ 3 years ಗ್ಯಾಪ್ ಆಯಿತು. ಆಮೇಲೆ ನಾನು ಕಮ್ ಬ್ಯಾಕ್ ಆಗಿದ್ದು ಗೀತಾ ಸೀರಿಯಲಿಂದ. ಗೀತಾ ಸೀರಿಯಲಲ್ಲಿ ಅನನ್ಯ ಪಾತ್ರ ಒಂದು, ಅದು ಸೆಕೆಂಡ್ ಲೀಡ್, ಅದು ನೆಗೆಟಿವ್. ಅಲ್ಲಿಂದ ನಾನು ನೆಗೆಟಿವ್ ಇದು ಸ್ಟಾರ್ಟ್ ಆಗಿದ್ದು ಜರ್ನಿ. ಅಲ್ಲಿಂದ ತನಕ ಪಾಸಿಟಿವ್ ಮಾಡ್ತಿದ್ದೆ, ಅಲ್ಲಿಂದ ನೆಗೆಟಿವ್ ಆಗಿ ಸ್ಟಾರ್ಟ್ ಆಯಿತು. ಎಲ್ಲೇ ಹೋದ್ರೂ ನೀವು ಗೀತಾ ಸೀರಿಯಲ್ನ ಬಿಟ್ಟರು ತುಂಬ ಜನ ನೀವು ಗೀತಾ ಸೀರಿಯಲ್ ಮಾಡ್ತಿದ್ದೀರಲ್ವಾ ಅಂತ ಜನ ಗುರುತಿಸೋಕ್ಕೆ ಸ್ಟಾರ್ಟ್ ಆದರು. ಅದಾದಮೇಲೆ ಮನಸ್ಸೆಲ್ಲ ನೀನೇ ಸೀರಿಯಲ್ ಮಾಡಿದೆ, ಅದರಲ್ಲೂ ನೆಗೆಟಿವೇ. ಮನಸ್ಸೆಲ್ಲ ನೀನೇ ಸೀರಿಯಲ್ ಮಾಡ್ಬೇಕಂದ್ರೂ ಜನ ಗೀತಾ ಸೀರಿಯಲ್ ಅಂತಲೇ ರೆಕಗ್ನೈಸ್ ಮಾಡಿ, ಆಮೇಲೆ ಮನಸ್ಸೆಲ್ಲ ನೀನೇ ಮಾಡ್ತಿದ್ದೀರಲ್ವಾ ಅಂತ ರೆಕಗ್ನೈಸ್ ಮಾಡ್ತಿದ್ರು. ಅದಾದಮೇಲೆ ಕೆಂಡ ಸಂಪಿಗೆ, ಅದಾದಮೇಲೆ ಈಗ ಪ್ರೆಸೆಂಟ್ ಪುಟ್ಟಕ್ಕನ ಮಕ್ಕಳು ರಾಧಾ. ಸದ್ಯಕ್ಕೆ ನನ್ನ ಪಾತ್ರ ಇಲ್ಲ ಅದರಲ್ಲಿ. ನಿತ್ಯ ಅಂತ ಪಾರ್ಟ್ ಮಾಡ್ತಿದ್ದೆ. ದೊಡ್ಡಣ್ಣ ಸರ್ ಇದ್ದಾರಲ್ಲ, ಅವರ ಫ್ರೆಂಡ್ ಮಗಳು ಪಾರ್ಟು. ಈಗ ಸದ್ಯಕ್ಕೆ ನನ್ನನ್ನು ಅವ್ರ ಫ್ರೆಂಡ್ ಮನೆಗೆ ಕಳಿಸಿದ್ದಾರೆ ದೊಡ್ಡಣ್ಣ ಸರು. ಸೊ ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ರಾಧಾಗಿ ಎಂಟ್ರಿ ಕೊಟ್ಟಿದ್ದೀನಿ. ಪುಟ್ಟಕ್ಕನ ಮಕ್ಕಳು ಪ್ರಾಜೆಕ್ಟ್ ಬಂದಿದ್ದು ಜಾಕಿ ಸರ್ ಅಂತ ಇದ್ದಾರೆ ಮ್ಯಾನೇಜರು, ಅವರು ನನಗೆ ರೆಫರ್ ಮಾಡಿದರು. ಜೀ ಕನ್ನಡದಲ್ಲಿ ಇದಕ್ಕೆ ಮುಂಚೆ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಮಾಡಿದ್ದೆ. ಅದು ಒಂದು ಜಸ್ಟ್ ಗ್ಲಾಮರಸ್ ಲೇಡಿ ಅಂತ ಒಂದು ಗೆಸ್ಟ್ ರೋಲ್, ಅದು ಆ ಸೀರಿಯಲ್ ಮಾಡಿದ್ದೆ. ಅದು ಒಂದು ವೀಕ್ ಬಂತಷ್ಟೇ. ಸೊ ಅದನ್ನು ರೆಫರ್ ಮಾಡಿದಾಗ ಅಲ್ಲಿನ ಡೈರೆಕ್ಟರು ರೆಫರ್ ಮಾಡಿದ್ರು, ಕುಮಾರ್ ಸರ್ ಅಂತ. ಅವರು ಮತ್ತು ಮ್ಯಾನೇಜರ್ ಸರು ಇಬ್ಬರು ರೆಫರ್ ಮಾಡಿದ್ದು, ಪುಟ್ಟಕ್ಕನ ಮಕ್ಕಳು ಒಂದು ನೆಗೆಟಿವ್ ರೋಲ್ ಇದೆ ಮಾಡ್ತೀಯಾ ಅಂತ. ಐ ಥಾಟ್ ಇದು ನೆಗೆಟಿವ್ ರೋಲು ಮತ್ತು ಎಷ್ಟು ದಿವಸ ಬರುತ್ತೆ ಏನು ತುಂಬ ಕ್ವೆಶನ್ಸ್ ಇಟ್ಟೆ. ಮತ್ತು ಇದು ಕ್ಯಾರೆಕ್ಟರ್ ರೀಪ್ಲೇಸ್ಮೆಂಟ್ ಬೇರೆ ಇತ್ತು. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಅಯ್ಯೋ, ಮುಂಚೆ ಇದ್ದವ್ರು ಹೆಂಗೆ ಮಾಡ್ತಿದ್ರು, ನಾನು ಮತ್ತೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಅಲ್ವಾ. ಯಾಕಂದರೆ ನಾನು ಕೆಂಡ ಸಂಪಿಗೆಯಲ್ಲಿ ಮಾಡಿದ್ದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರು. ಅದನ್ನು ಟೇಕಪ್ ತೊಗೊಳೋದಕ್ಕೂ ಟೈಮ್ ಆಯಿತು. ಸೊ ಇದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರು ಹೆಂಗಿರುತ್ತೆ, ಹೆಂಗೆ ಮಾಡ್ತೀನಿ ಅನ್ನೋ ನನಗೆ ಒಂಥರ ಚಾಲೆಂಜಿಂಗ್ ಆಗಿತ್ತು. ಬಟ್ ನಾವು ಈಗ ರಿವ್ಯೂಸ್ನ ನೋಡಿ, ಆಡಿಯನ್ಸು ನನ್ನನ್ನು ಹೇಟ್ ಮಾಡ್ತಿರೋದನ್ನ ನೋಡಿ ಒಂಥರ ಖುಷಿ ಆಗುತ್ತೆ. ಅದು ಆ್ಯಸ್ ಯು ಸೆಡ್, ಆರ್ಟಿಸ್ಟ್ಗೆ ಅದೊಂಥರ ಅಪ್ರಿಸಿಯೇಷನು. ಯಾರೇ ನೆಗೆಟಿವ್ ರೋಲ್ ಮಾಡಲಿ, ನೆಗೆಟಿವ್ ರೋಲ್ ಮಾಡ್ತಿರೋರಿಗೆ ಜನ ಬೈತಿದ್ದಾರೆ ಅಂದರೆ ಓಕೆ ಫೈನ್, ಅವ್ರ ಕ್ಯಾರೆಕ್ಟ್ರಲ್ಲಿ ಕೂತಿದೆ, ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ದಾರೆ ಅಂತ ಒಂಥರ ಖುಷಿ ಆಗುತ್ತೆ. ಲೈವಲ್ಲೂ ಜನ ಸಿಕ್ಬಿಟ್ಟು ನೀವು ಯಾಕೆ ಸ್ನೇಹಾಗ ಅಷ್ಟು ಕಾಟ ಕೊಡ್ತೀರಾ, ನೀವು ಸ್ವಲ್ಪ ಕಡಿಮೆ ಕಾಟ ಕೊಡಿ, ಡೈರೆಕ್ಟರ್ನ ಕೇಳಿ ಅಂತಾರೆ. ನನ್ನ ಕ್ಯಾರೆಕ್ಟರ್ ಇರೋದೇ ಹಾಗೆ ಅಂತ ಹೇಳ್ತೀನಿ.
ನಾನು ಎಂಟ್ರಿ ಆದಾಗ ನನಗೂ ಸ್ವಲ್ಪ ಭಯ ಆಯಿತು, ಯಾಕಂದರೆ ಉಮಾಶ್ರೀ ಮ್ಯಾಮು ಮತ್ತು ಮಂಜು ಭಾಷಿಣಿ ಮ್ಯಾಮು ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ಇವ್ರ ಮುಂದೆ ಹೆಂಗೆ ಮಾಡೋದು, ಮತ್ತು ಝೀ ಕನ್ನಡ ಚಾನಲು ಸಹ ಒಂದು ನಂಬರ್ 1 ಚಾನಲ್ ಥರ ಇದೆ, ನಾನು ಅಡ್ಜಸ್ಟ್ ಆಗ್ತೀನಾ ಏನೋ ಅನ್ನೋ ಭಯ ಇತ್ತು. ಆಮೇಲೆ ಇಟ್ ವಾಸ್ ವೆರಿ ಕ್ಲೋಸ್ಡ್ ಆ್ಯಂಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟಲ್ಲಿ, ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ಡೈರೆಕ್ಟರ್ ಸರ್ ಕೂಡ ಅಷ್ಟೇ, ತುಂಬ ಬೇಗ ಕೋಪ ಮಾಡ್ಕೊಳ್ಳಲ್ಲ, ಕೂಲಾಗಿರ್ತಾರೆ. ಆ್ಯಂಡ್ ಆರ್ಟಿಸ್ಟು ಅಷ್ಟೇ, ಎಲ್ಲ ಫ್ರೆಂಡ್ಲಿ ಆರ್ಟಿಸ್ಟಲ್ಲಿ. ಆಲ್ಮೋಸ್ಟ್ ಮಜಾ ಮಾಡ್ತೀವಿ ಸೆಟ್ಟಲ್ಲಿ, ಎಂಟರ್ಟೈನ್ ಇರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಅಂದಾಗ ಸ್ವಲ್ಪ ಡೈರೆಕ್ಟರ್ ಸರು ಸೀರಿಯಸ್ ಆಗ್ತಾರೆ, ಆರ್ಟಿಸ್ಟು ಸೀರಿಯಸ್ ಆಗ್ತಾರೆ. ಅಷ್ಟು ಬಿಟ್ಟರೆ ಸೆಟ್ಟಲ್ಲಿ ಎಲ್ಲ ಮಜಾ ಮಾಡ್ತೀವಿ, ಎಂಜಾಯ್ ಮಾಡಿಕೊಂಡು ಫನ್ ಮಾಡಿಕೊಂಡು. ಒಂದು ಟೀಮಲ್ಲಿ ಒಂದು ಟೀಮ್ ಅಂದರೆ ಹೆಂಗಿರಬೇಕು, ಫನ್, ಎಂಟರ್ಟೈನ್ಮೆಂಟು, ಕ್ರೇಜಿ, ಅದೆಲ್ಲ ಹೆಂಗಿರಬೇಕು ಹಂಗೆ ಇದೆ. ವಾಸ್ ನೈಸ್ ಆ್ಯಕ್ಚುಲಿ. ಉಮಾಶ್ರೀ ಮ್ಯಾಮ್ ಅಮ್ಮ ಇರೋದ್ರಿಂದ ಮತ್ತೆ ಮಂಜು ಭಾಷಿಣಿ ಅಮ್ಮ ಇರೋದ್ರಿಂದ ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಸೊ ಅವ್ರ ಜೊತೆ ನಿಮ್ಮ ಕಾನ್ವರ್ಸೇಷನ್ ಹೇಗಿರುತ್ತೆ ಅಂತ? ದೇ ಆರ್ ವೆರಿ ಕ್ಲೋಸ್ ಆ್ಯಕ್ಚುಲಿ, ವೆರಿ ಗುಡ್ ಹಾರ್ಟೆಡ್ ಪರ್ಸನ್. ಏನಾದರೂ ಇವಾಗ ಗುಡ್ ಹಾರ್ಟೆಡ್ ಪರ್ಸನ್. ಏನಾದರೂ ಇವಾಗ ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಮಗೆ ಡೈಲಾಗ್ ತೊಗೊಳೋದಕ್ಕೆ ಫಂಬಲ್ ಆಗ್ತಿತ್ತು ಅಥವಾ ಟೈಮ್ ತೊಗೊತಿದ್ವಿ ಅಂದರೆ ಓಕೆ ಫೈನ್ ರಿಲ್ಯಾಕ್ಸ್ ಅಂದರೆ ಅವ್ರು ನಮಗೆ ಸಜೆಸ್ಟ್ ಮಾಡ್ತಾರೆ, ರಿಲ್ಯಾಕ್ಸ್ ಆಗಬೇಕು, ಹೆಂಗೆ ಡೈಲಾಗ್ ತೊಗೋಬೇಕು, ಮೂಡ್ ಹೆಂಗೆ ಇನ್ವಾಲ್ವ್ಮೆಂಟ್ ಇರಬೇಕು, ಇದೆಲ್ಲ ಸಜೆಸ್ಟ್ ಮಾಡ್ತಾರೆ. ಅದೆಲ್ಲ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಓಕೆ ಫೈನ್, ಇವ್ರು ನಮ್ಗೆ ಹೇಳ್ಕೊಡ್ತಿದ್ದಾರೆ, ನಾವು ಇವರಿಂದ ಕಲಿಬೇಕು ಅನ್ನೋದೆಲ್ಲ. ಮತ್ತು ಎಷ್ಟೇ ಫನ್ ಆಗಿದ್ರು, ಎಷ್ಟೇ ನಗಾಡ್ತಾ ಇದ್ರು ಸೆಟ್ಟಲ್ಲಿ, ಕ್ಯಾರೆಕ್ಟರ್ ಅಂತ ಬಂದಮೇಲೆ, ಕ್ಯಾಮ್ರಾ ರೋಲಿಂಗ್ ಅಂತ ಬಂದಮೇಲೆ ಅವರ ಡೆಡಿಕೇಶನ್ ಇದೆಯಲ್ಲ, ಅದನ್ನು ನೋಡಿ ನಾವು ಕಲಿಯೋದು ತುಂಬ ಇದೆ. ನಾನೆಲ್ಲೋ ಸ್ವಲ್ಪ ಈಗೀಗ ಕಲಿತಾ ಇದ್ದೀನಿ. ಆ್ಯಂಡ್ ದೇ ಆರ್ ವೆರಿ ಕ್ಲೋಸ್. ಉಮಾಶ್ರೀ ಅಮ್ಮನ ಆಗಿರ್ಬೋದು, ಮಂಜು ಭಾಷಿಣಿ ಅಮ್ಮ ಆಗಿರ್ಬೋದು, ಪಂಡಿತ್ ಸರ್ ಆಗಿರ್ಬೋದು, ಅವರೆಲ್ಲ ಎಲ್ಲ ಆರ್ಟಿಸ್ಟೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಓಕೆ ಫೈನ್, ಇವಾಗ ನೀವು ಡೈಲಾಗ್ ತೊಗೊಳಕ್ಕಾಗ್ತಿಲ್ಲ ಅಂದರೆ ಟೇಕ್ ಟೈಮ್ ಅಂತ ಡೈರೆಕ್ಟರ್ ಸರು ಟೈಮ್ ಕೊಡ್ತಾರೆ. ದಟ್ಸ್ ಗುಡ್ ಆ್ಯಕ್ಚುಲಿ. ಓಕೆ, ಪುಟ್ಟಕ್ಕನ ಮಕ್ಕಳು ಸೆಟ್ನಲ್ಲಿ ನಿಮಗೆ ಮರೆಯೋಕ್ಕಾಗದೇ ಇರುವಂಥ ಘಟನೆ ಅಥವಾ ಆ ಥರದ್ದು ಏನಾದರೂ ನಡೆದಿದೆಯಾ? ಆ ಥರದ ನೆನಪುಗಳಿದೆ? ಮರೆಯೋಕ್ಕಾಗದೇ ಇರೋವಂಥ ಘಟನೆ ಅಂದರೆ ಈಗ ರೀಸೆಂಟಾಗೆ ಅದೇ ಸಹನಾ ಅದು ಡೆತ್ ಆಯ್ತಲ್ಲ, ಅದು ಚಿತೆ ಸುಡ್ತಿರ್ಬೇಕಾದ್ರೆ ಲೈಕ್ ಅದು ಭಗ್ಗಂತ ಬಂತು. ಅಂದರೆ ಸಹನಾ ಡೆತ್ ಆಗಲಿಲ್ಲ, ಆ ಸೀನ್ ಬಂದಾಗ ನಾವು ಆ ಸೀನ ಶೂಟ್ ಮಾಡ್ತಿರ್ಬೇಕಾದ್ರೆ ಇಟ್ ವಾಸ್ ಅನ್ ಔಟ್ಡೋರ್ ಶೂಟಿಂಗ್ ಆ್ಯಕ್ಚುಲಿ. ಆ ಸೀನ ಶೂಟ್ ಮಾಡ್ತಿರ್ಬೇಕಾದ್ರೆ ಭಗ್ಗಂತ ಬೆಂಕಿ ಬಂದಿದ್ದ ತಕ್ಷಣ ನನಗೆ ಫುಲ್ ಗೂಸ್ ಬಂಪ್ಸ್ ಬಂದ್ಬಿಡ್ತು. ನಾನು ಅಲ್ಲಿ ನೆಗೆಟಿವ್ ಆ್ಯಕ್ಚುಲಿ, ಐ ಶುಡಂಟ್ ಕ್ರೈ ದೇರ್, ಬಟ್ ನನ್ನ ಕಣ್ಣು ತುಂಬ ನೀರು ತುಂಬ್ಕೊಂತು ಸೀರಿಯಸ್ಲಿ. ಬಿಕಾಸ್ ನನಗೇನೋ ಒಂದು ಎಮೋಷ್ನಲ್, ನನ್ನ ಲೈಫ್ನ ಎಮೋಷ್ನಲ್ ಇದು ಟಚ್ ಆಯಿತು. ನನಗೆ ಫುಲ್ ಗೂಸ್ ಬಂಪ್ಸ್ ಬಂತು. ಐ ರಿಮೆಂಬರ್ಡ್ ಸಮಥಿಂಗ್ ಅಂದರೆ ಅದು ನನಗೆ ಸೀರಿಯಲ್ ಅಂತ ಅನ್ನಿಸ್ಲಿಲ್ಲ, ದ ರಿಯಲ್ ಅಂತ ಅನ್ನಿಸ್ತದು. ಸೊ ಅದೊಂದು ಮೆಮೊರಬಲ್ ಅಂತ ಹೇಳ್ಬೋದು, ಅಂದರೆ ಅನ್ಫರ್ಗೆಟಬಲ್. ಅದು ಮೇ ಬಿ ನಾನು ಇಷ್ಟು ದಿನ ಸೀನಲ್ಲಿ ಅದೊಂದು ಅನ್ಫರ್ಗೆಟಬಲ್ ಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೆಲ್ಲ ಫನ್ನಾಗಿ ಖುಷಿಯಾಗೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಅದು ಔಟ್ಡೋರ್ ಸೀನು ಫುಲ್ಲು ಬಿಸಿಲಿತ್ತು. ಆ್ಯಂಡ್ ಅದಕ್ಕೆ ಮುಂಚೆ ಎಲ್ಲ ಫನ್ ಮಾಡಿಕೊಂಡು ಆರಾಮಾಗೇ ಇದ್ವಿ. ಬಟ್ ಆ ಸೀನ್ ಅಂತ ಬಂದಾಗ ಉಮಾಶ್ರೀ ಅಮ್ಮನ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಅಲ್ಲಿ ಒಂದು ಅಕ್ಕ ಸುಟ್ಟೋಗ್ತಿದ್ದಾಳೆ ಅನ್ನೋ ಒಂದು ಫೀಲಿಂಗ್ನೇ ಕೊಟ್ಟರು ಆರ್ಟಿಸ್ಟು. ಅಂದರೆ ಇನ್ನು ಸ್ನೇಹ ಆಗಿರ್ಬೋದು, ಸುಮಾ ಆಗಿರ್ಬೋದು, ಆ ಫೀಲಿಂಗ್ನೇ ಕೊಟ್ಟರು. ಇನ್ನು ಮಿಕ್ಕಿದವರೆಲ್ಲ ಅಲ್ಲಿ ಇಲ್ಲ, ಯಾರೂ ಇಲ್ಲ, ಒಂದು ವ್ಯಕ್ತಿನೂ ಇಲ್ಲ, ಯಾರೂ ಇಲ್ಲ, ಆದರೂ ಸುಡ್ತಿದೆ ಅಂದಾಗ ಆಲ್ಮೋಸ್ಟ್ ಒಂದು ಸತಿ ಎಲ್ಲರಿಗೂ ಜುಮ್ ಅಂತು. ದಟ್ ಮೂಮೆಂಟ್ ಆ್ಯಕ್ಚುಲಿ I still share my hands. ನಿಮ್ಮ ಲೈಫಿಗೆ ಕನೆಕ್ಟ್ ಆಯಿತು ಅಂದರೆ ಏನಾದರೂ ಆ ಘಟನೆ ಶೇರ್ ಮಾಡೋದಾದ್ರೆ? ಅಂದರೆ 2015 ಐ ಲಾಸ್ಟ್ ಮೈ ಡ್ಯಾಡ್. ಸೊ ಅದು ಒಂದು ಕ್ಷಣ ನೆನಪಾಯಿತು ಅಷ್ಟೇ. ಎಲೆಕ್ಟ್ರಿಕ್ ಶಾಕ್. ನಮ್ಮ ತಂದೆಗೆ ನಾನು ಆರ್ಟಿಸ್ಟ್ ಆಗಬೇಕು ಅನ್ನೋದು ಒಂದು ದೊಡ್ಡ ಕನಸು. ಪುಟ್ಗೌರಿ ಮದುವೆ ಸೀರಿಯಲಲ್ಲಿ ಪುಟ್ಟು ಪಾತ್ರ ಬಂದಿತ್ತು ಅಂದಲ್ಲ, ಆ ಒಂದು ಪಾತ್ರಕ್ಕೆ ನನ್ನ ತಂದೆ
ತುಂಬ ಖುಷಿಪಟ್ಟಿದ್ರು. ಎಲ್ಲೋ ಇದ್ದಾಗ ನನ್ನ ಮಗಳು ಬರ್ತಾಳೆ ಅಂತ ಎಲ್ಲರಿಗೂ ಫೋನ್ ಮಾಡಿ ಹೇಳ್ಕೊಂಡು ತುಂಬ ಖುಷಿಪಟ್ಟಿದ್ರು. ಆದರೆ ನಾನು ಒಂದು ಕಲಾವಿದೆಯಾಗಿ ನನ್ನನ್ನೇ ರೆಕಗ್ನೈಸ್ ಮಾಡ್ತಿರ್ಬೇಕಾದ್ರೆ ಆ ಸಿಚುಯೇಷನಲ್ಲಿ ನಮ್ಮ ತಂದೆ ಇಲ್ವಲ್ಲ ಅನ್ನೋದು ಇವತ್ತು ನನಗೆ ಕೊರಗಿದೆ. ಬಟ್ ನಮ್ಮ ತಾಯಿ ನನ್ನ ಈ ಆ್ಯಕ್ಟಿಂಗ್ ಕರಿಯರ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ಶೀ ಈಸ್ ವೆರಿ ಸಪೋರ್ಟಿವ್. ಮತ್ತು ನನ್ನ ಅಕ್ಕನೂ ಅಷ್ಟೇ, ಶೀ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ಮಕ್ಕಳು ಇವಾಗ ಸಿಕ್ಕ ಆಮೇಲೆ ನಿಮಗೆ ಹೊರಗಡೆ ಹೋದಾಗ ಜನ ಹೇಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಹೊರಗಡೆ ಹೋದರೆ ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ನೀವು ಪುಟಕನ ಮಕ್ಕಳು ಸೀರಿಯಲಲ್ಲಿ ಮಾಡ್ತೀರಾ ಅಲ್ವಾ, ರಾಧಾ ಕ್ಯಾರೆಕ್ಟರು ಅಂತೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಅಂದರೆ ಕೆಲವೊಬ್ಬರು ಇನ್ನೂ ಕೆಂಡ ಸಂಪಿಗೆ ಇದನ್ನು ನೆನಪಿಸ್ಕೊತಿರ್ತಾರೆ. ಸೊ ಸಮ್ವೇರ್ ಎಲ್ಲ ಕ್ಯಾರೆಕ್ಟರಲ್ಲೂ ನಾನು ಜನಕ್ಕೆ ರೀಚ್ ಆಗಿದ್ದೀನಿ ಅನ್ನೋದು ಸ್ವಲ್ಪ ಖುಷಿ ಕೊಡುತ್ತೆ ನನಗೆ. ನಿಮ್ಮನ್ನ ಇಷ್ಟು ಇಷ್ಟಪಡ್ತಕ್ಕಂಥ ವೀಕ್ಷಕರಿಗೆ ಏನು ಹೇಳೋದು ಇಷ್ಟ? ನಾನು ಯಾವುದೇ ಥರ ಪಾತ್ರ ಮಾಡಿದ್ರು ನನ್ನನ್ನು ಇಷ್ಟಪಡ್ತಿದ್ರೆ ಐ ಆಮ್ ವೆರಿ ಗ್ಲಾಡ್ಫುಲ್ ಟು ದೆಮ್. ನಾನು ತುಂಬ ಕೃತಜ್ಞತೆಯಾಗಿರ್ತೀನಿ. ನನ್ನನ್ನು ಹೀಗೆ ಮುಂದುವರಿಸೋದಕ್ಕೆ ನೀವೇ ಕಾರಣ. ಯಾಕಂದರೆ ಪ್ರೇಕ್ಷಕರು ನೋಡಿ ಮೆಚ್ಚದಾಗ್ಲೇ ಒಬ್ಬ ಕಲಾವಿದ ಬೆಳೆಯೋದಕ್ಕೆ ಸಾಧ್ಯ. ಕಲಾವಿದ ಆಗಿರ್ಬೋದು ಬೆಳೀತಿದ್ದಾರೆ ಅಂದರೆ ಅದು ಪ್ರೇಕ್ಷಕರಿಂದನೇ, ಪ್ರೇಕ್ಷಕರಿಗೋಸ್ಕರನೇ. ನೀವು ನನ್ನನ್ನು ಹೀಗೆ ಬೆಳೆಸ್ತಾ ಇರಿ, ನಾನು ನಿಮ್ಮನ್ನು ಹೀಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಅಂತ ಕೇಳ್ಕೊತೀನಿ.